ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಪ್ರಸ್ತುತ ನಮ್ಮ ಸಮಾಜದಲ್ಲಿ ಏನು ತೊಂದರೆಗಳಾಗ್ತಾ ಇದೆ ಅದರ ಬಗ್ಗೆ ಜನಸಾಮಾನ್ಯರಿಗೆ ಒಂದು ಅರಿವನ್ನು ನೀಡುವುದೇ ನನ್ನ ಮುಖ್ಯ ಉದ್ದೇಶ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹದ್ದು ಸಮಗ್ರ ಆರೋಗ್ಯ, ಅದರಲ್ಲೂ ಮುಖ್ಯವಾಗಿ ದೈಹಿಕ, ಮಾನಸಿಕ, ಸಾಮಾಜಿಕ, ಲೈಂಗಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯದ ಕುರಿತು ತಮ್ಮೆಲ್ಲರಿಗೂ ಒಂದು ಸಮಗ್ರ ಮಾಹಿತಿ ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸಾಮಾನ್ಯವಾಗಿ ನೋಡ್ತಿದ್ದೀವಿ, ಬಹಳಷ್ಟು ಹೆಣ್ಣು ಮಕ್ಕಳು ಬಹಳ ಕೆಟ್ಟದಾಗಿ ಉಡುಗೆ ತೊಡುಗೆಗಳನ್ನು ತೊಟ್ಟು ರೀಲ್ಸ್ಗಳನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಸುಮಾರು ಅವರುಗಳನ್ನು ಸುಮ್ಮನೆ ಹಾಗೆ ನಾವು ನೋಡ್ಕೊಂಡು ಹೋದಾಗ ಸಣ್ಣ ಹುಡುಗಿಯರು 18-20 ವರ್ಷಗಳೂ ಆಗಿಲ್ಲ, ಆ ಥರದ ಹೆಣ್ಣು ಮಕ್ಕಳು ಒಬ್ಬರನ್ನು ನೋಡಿ ಮತ್ತೊಬ್ಬರು ಅವರನ್ನೇ, ಸಾಮಾನ್ಯವಾಗಿ ನಮ್ಮ ಮೆದುಳಿನ ರಚನೆಯೇ ಆಗಿದೆ, ಯಾವುದು ಕೆಟ್ಟದೋ ಅದಕ್ಕೆ ನಾವು ಬಹಳ ಬೇಗ ಆಕರ್ಷಿತರಾಗ್ತೀವಿ. ಒಳ್ಳೆಯದು ಸ್ವಲ್ಪ ಕಷ್ಟದ ಹಾದಿ, ಕೆಟ್ಟದಕ್ಕೆ ಶಾರ್ಟ್ ಕಟ್ಟು ಬಹಳ ಬೇಗ ಇರೋದರಿಂದ ಎಲ್ಲರೂ ಅದ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ. ಹಾಗಾಗಿ ಬಹಳಷ್ಟು ಹೆಣ್ಣು ಮಕ್ಕಳು, ಅದು ಪ್ರತಿಭಾವಂತ ಹೆಣ್ಣು ಮಕ್ಕಳು, ಚೆನ್ನಾಗಿ ಓದುತ್ತಿರುವಂತಹವರೇ ಇಂತಹ ಒಂದು ಆಕರ್ಷಣೆಗೆ ಒಳಗಾಗಿ ತಮ್ಮ ಓದಿನ ಕಡೆ ಹೆಚ್ಚು ಗಮನ ಹರಿಸದೆ ಈ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಅದು ವಾಟ್ಸಪ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ಇನ್ಸ್ಟಾ ಆಗ್ಬೋದು, ಇಂತಹ ಕಡೆ ಅರೆಬರೆ ಒಂದು ಉಡುಗೆಯನ್ನು ತೊಟ್ಟು ಕೆಟ್ಟದ ಹಾವಭಾವದಿಂದ ಒಂದು ನೃತ್ಯ ಮಾಡೋದೇ ಆಗಲಿ, ಅದು ಒಳ್ಳೆಯ ಥರದ್ದಲ್ಲ, ಕ್ಲಾಸಿಕಲ್ ಆಗಿ ನಮಗೆ ಖುಷಿ ಕೊಡುವಂಥದ್ದಲ್ಲ. ಅದನ್ನು ನೋಡಿ ನಾವೆಲ್ಲ ಮುಜುಗರ ಪಟ್ಕೊಳ್ಳುವಂತಹ ರೀತಿಯಲ್ಲಿ ಅವರ ವರ್ತನೆ, ಹಾವಭಾವ, ಅವರ ವೇಷಭೂಷಣಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಟ್ರೆಂಡಿಂಗು ಜಾಸ್ತಿ ಆಗ್ತಾ ಇದೆ. ಒಂದು ಸಮಾಜಕ್ಕೆ ಇದರ ಬಗ್ಗೆ ಒಂದು ಅರಿವಿರಬೇಕು. ಕಾರಣ ಏನಂತಂದರೆ, ಇಂತಹ ಮಕ್ಕಳಿಗೆ ಸರಿಯಾಗಿ ಅದರ ಬಗ್ಗೆ ಒಂದು ಪರಿಪೂರ್ಣವಾಗಿ ಅರಿವನ್ನು ನೀಡುವವರು ಯಾರೂ ಇಲ್ಲ. ತಂದೆ ತಾಯಿಗಳ ಬಗ್ಗೂ ಇದರ ಬಗ್ಗೆ ಅರಿವಿಲ್ಲ. ಸಮಾಜದಲ್ಲಿ ಹಿರಿಯರು ಅಂತ ಯಾರಿರ್ತಾರೆ ಅವರು ಸಹ ಇದರ ವೈಜ್ಞಾನಿಕತೆ, ಈಗ ಅವ್ರು ಮಾಡ್ತಾ ಇದ್ದಾರಲ್ಲ ಆ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಅವರಿಗೆ ತೊಂದರೆ ಆಗಬಹುದಾದ ಸಾಧ್ಯತೆಗಳಿದೆ ಅದನ್ನು ಸಹ ತಿಳಿಸ್ತಾ ಇಲ್ಲ. ಕಾರಣ ಏನಂತಂದರೆ, ನಮ್ಮ ಮೆದುಳು ಅತ್ಯಂತ ಸಂಕೀರ್ಣವಾದದ್ದು. ಯಾವಾಗಲೂ ಮೆದುಳು ಹೊಸತನಕ್ಕೆ ಹಾತೊರಿತಾ ಇರುತ್ತೆ, ಆಶ್ಚರ್ಯಗಳಿಗೆ, ಸಂಭ್ರಮಗಳಿಗೆ, ಚಕಿತ ಅಂದರೆ ಒಂಥರ ಖುಷಿ ಕೊಡಬೇಕು ಅಂಥದನ್ನು ನೋಡಲು ಯಾವಾಗಲೂ ಮನುಷ್ಯನ ಮೆದುಳು ಹಾತೊರಿತಾ ಇರುತ್ತೆ. ಹಾಗಾಗಿ ಈ ಮಕ್ಕಳು ವಿದ್ಯಾಭ್ಯಾಸದ ಕಡೆ ಗಮನ ಕೊಡದೆ ಈ ಥರದ ಚಟುವಟಿಕೆಯಲ್ಲಿದ್ದಾಗ ಕೆಲವು ದಿನದಲ್ಲಿ ಅವರ ಒಂದು ಏನಿದೆ, ಅವರು ಏನು ಒಂದು ಮಾಡ್ತಾ ಇದ್ದಾರೆ ರೀಲ್ಸ್ಗಳು, ಇದಕ್ಕೆ ಯಾರೂ ಬೆಲೆ ಕೊಡದೆ, ಮನ್ನಣೆ ಇಲ್ಲದೆ, ಈ ಕಡೆ ವಿದ್ಯಾಭ್ಯಾಸನೂ ಇಲ್ಲ, ಈ ಕಡೆ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಅವರಿಗೆ ಯಾವುದೇ ರೀತಿಯ ವ್ಯೂಸ್ ಆಗಲಿ, ಕಾಮೆಂಟ್ಸ್ ಆಗಲಿ, ಅಥವಾ ಏನೋ ಒಂದು ದೊರಕುತ್ತೆ ಅಂತ ಒಂದು ಕನಸಿನ ಲೋಕದಲ್ಲಿದ್ದಾರಲ್ಲ ಅದು ದೊರಕದೆ ಕೊನೆಗೆ ಮೂಲೆ ಗುಂಪಾಗಿರುವಂತಹ ನೂರಾರು ಜನರನ್ನು ನಾವು ನೋಡಿದ್ದೀವಿ. ಇದಕ್ಕೆ ಕಾರಣ ವೈಜ್ಞಾನಿಕವಾಗಿ ಹೇಳೋದಾದರೆ ನಮ್ಮ ಮೆದುಳಿನ ಸಂಕೀರ್ಣತೆ ಅಂತ ಅನ್ಬೋದು. ತಾವೆಲ್ಲ ಗಾದೆ ಕೇಳಿರ್ಬೋದು, ದಿನ ಸಾಯೋರಿಗೆ ಅಳೋರು ಯಾರು ಅಂತ. ಅಂದರೆ ಯಾವುದೇ ಆಗಲಿ ಪ್ರತಿದಿನ ಅದನ್ನೇ ನಾವು ನೋಡ್ತಾ ಬಂದರೆ, ಅದೇ ಥರದ್ದನ್ನು ನಾವು ನೋಡ್ತಾ ಬಂದರೆ ಏನಾಗುತ್ತೆ ಅಂದರೆ, ನಮ್ಮ ಮೆದುಳು ಮುಂದಿನ ದಿನದಲ್ಲಿ ಅಂತಹ ಕಡೆಗೆ ಆಕರ್ಷಣೆಯನ್ನು ಕಳ್ಕೊಳ್ಳುತ್ತೆ, ಅದನ್ನು ನೋಡೋದಿಲ್ಲ. ಕಾರಣ ಏನಂದರೆ, ಮೆದುಳಿಗೆ ಆಶ್ಚರ್ಯಗಳು ಬೇಕು, ಹೊಸತನ ಬೇಕು, ಮತ್ತು ಅದು ಯೋಚನೆ ಮಾಡುತ್ತೆ. ಸಾಮಾನ್ಯವಾಗಿ ದೇಹದಲ್ಲಿ ನಡೆಯುವ ಎಲ್ಲ ಕ್ರಿಯೆಗೂ ಶಕ್ತಿ ಬೇಕು. ಮೆದುಳು ಎಷ್ಟು ಜಾಣತನ ಅಂತಂದರೆ ಅದರದ್ದು ಎಲ್ಲಿ ಶಕ್ತಿ ವ್ಯಯ ಆಗುತ್ತೆ ಅದನ್ನು ಮಾಡೋದಿಲ್ಲ. ಮೆದುಳಿಗೆ ಗೊತ್ತಾಗುತ್ತೆ, ಓ ಇದು ಸ್ಟೀರಿಯೋ ಟೈಪು, ಇದು ಇದೇನೆ, ಇಷ್ಟು ಬಿಟ್ಟು ಇದು ಈ ಹುಡುಗಿ ಇನ್ನೇನು ಬೇರೆ ಡ್ಯಾನ್ಸ್ ಮಾಡಲ್ಲ, ಇಷ್ಟು ಬಿಟ್ಟು ಇನ್ನೇನು ಮಾಡೋಲ್ಲ ಅನ್ನೋದರ ಅರಿವು ನಮಗೆ ಗೊತ್ತಾಗ್ತಿಲ್ಲ, ಆದರೆ ಮೆದುಳಿಗೆ ಗೊತ್ತಿರುತ್ತೆ. ಗೊತ್ತಾದ ತಕ್ಷಣ ಅದನ್ನು ಅವಾಯ್ಡ್ ಮಾಡುತ್ತೆ. ಇನ್ನೇನಾದರೂ ಹೊಸದಿದೆಯಾ, ಇವಳಿಗಿನ್ನ ಚೆನ್ನಾಗಿ ಇನ್ನೇನಾದರೂ ಯಾರು ಮಾಡ್ತಾಯಿದ್ರೆ ಅಲ್ಲಿ ನೋಡೋಣ ಅಂಥೇಳಿ ಅಲ್ಲಿ ಡೈವರ್ಷನ್ ಆಗುತ್ತೆ. ಹಾಗಾಗಿ ಚಿತ್ರರಂಗದಲ್ಲೂ ಇದುವರೆಗೂ ಬೇಕಾದಷ್ಟು ಈ ಥರ ಹೆಣ್ಣು ಮಕ್ಕಳು ಬಂದು ಹೋಗಿದ್ದಾರೆ, ಏನೂ ಸಾಧನೆ ಆಗಿಲ್ಲ, ಜೀವನವೇ ನಾಶ ಆಗಿದೆ. ಆದರೆ ಇದರ ಅರಿವಿಲ್ಲದೆ ಬಹಳಷ್ಟು ಈಗಿನ ಒಂದು ಯುವ ಜನತೆ ಎನ್ಬೋದು, ಮುಖ್ಯವಾಗಿ ಹೆಣ್ಣು ಮಕ್ಕಳು ತಮ್ಮ ಜೀವನವನ್ನೇ, ವಿದ್ಯಾಭ್ಯಾಸವನ್ನು ಕಳ್ಕೊತಾ ಇದ್ದಾರೆ, ತಂದೆ ತಾಯಿಯ ಮರ್ಯಾದೆನೂ ಕಳೀತಾ ಇದ್ದಾರೆ, ಜೊತೆಯಲ್ಲಿ ಅವರ ಭವಿಷ್ಯವನ್ನೇ ಅವರು ನಾಶ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ನಾವು ನರಕೋಶ ಶಾಸ್ತ್ರದ ಆಧಾರದ ಮೇಲೆ ನೋಡೋದಾದರೆ, ನಾನು ಮೊದಲು ತಿಳಿಸಿದ ಹಾಗೆ ದೇಹದಲ್ಲಿ ನಾವು ಪಡೆಯುವ
ಎನರ್ಜಿ ಏನಿದೆ, ಶಕ್ತಿ, ಅದರಲ್ಲಿ 20-25% ಮೆದುಳಿಗೆ ಹೋಗುತ್ತೆ. 25-80% ದೇಹದ ಇತರ ಅಂಗಾಂಗಗಳಿಗೆ ಹೋಗುತ್ತೆ. ಹಾಗಾಗಿ ಮೆದುಳು ಏನು ಮಾಡುತ್ತೆ, ಶಕ್ತಿಯ ವ್ಯಯ ಆಗದಿದ್ದ ಹಾಗೆ ಬಹಳ ಎಚ್ಚರಿಕೆಯನ್ನು ತೆಗೆದುಕೊಳ್ಳುತ್ತೆ. ಒಂದೇ ರೀತಿಯ ಕ್ರಿಯೆಗಳು ಪದೇ ಪದೇ ನಡೀತಾ ಬಂದಾಗೇನಾಗುತ್ತೆ, ಅದರ ಕಡೆಗೆ ನಮ್ಮ ಗಮನ ಕಡಿಮೆಯಾಗುವ ಥರ ಬರುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ನೋಡಿ, ಒಂದೇ ಥರದ ಆಹಾರ ನಾವು ಸೇವನೆ ಮಾಡ್ತಿದ್ದಾಗ ನಮಗೆ ಬೇಜಾರಾಗುತ್ತೆ. ಒಂದೇ ಥರದ ಉಡುಗೆ ತೊಡಿಗೆ ಮೊನೋಟೋನಸ್ ಅಂತಂತೀವಿ. ಒಂದೇ ಥರದ ಕೆಲಸ, ಒಂದೇ ಥರದ ಆಹಾರ, ಒಂದೇ ಥರದ ಉಡುಗೆ ತೊಡಿಗೆ. ಅದೇ ರೀತಿ ಇತ್ತೀಚಿನ ದಿನದಲ್ಲಿ ಒಂದೇ ಥರದ ಚಲನಚಿತ್ರಗಳು, ಬರೀ ಹಿಂಸಾತ್ಮಕ ಚಲನಚಿತ್ರ. ಒಂದಷ್ಟು ಆದಮೇಲೆ ಜನ ಅದನ್ನು ನೋಡೋಕ್ಕೆ ಇಷ್ಟಪಡಲ್ಲ, ಬದಲಾವಣೆಗಳನ್ನು ಕೇಳ್ತಾರೆ. ಪರಿವರ್ತನೆ ಜಗದ ನಿಯಮ. ಹಾಗಾದರೆ ಮೆದುಳಿನಲ್ಲಿ ಏನೇನು ಪ್ರಕ್ರಿಯೆ ನಡೆಯುತ್ತೆ ಅಂತ ನಾವು ನೋಡೋದಾದರೆ, ಒಂದೇ ಥರದ ರೀಲ್ಸ್ಗಳು, ಒಂದೇ ಥರದ ಬಟ್ಟೆ, ಅದೇ ಸ್ಟೆಪ್ಸು, ಅದೇ ರೀಲ್ಸು, ಅದೇನೇ ಮಾಡ್ತಾ ಬಂದಾಗ ಏನಾಗುತ್ತೆ, ಸಿನಾಪ್ಸಿಸ್ ಹ್ಯಾಬಿಚುಯೇಷನ್ ಅನ್ನೋದು ನಡೆಯುತ್ತೆ, ಅಥವಾ ಸಿನಾಪ್ಸಿಸ್ ಡಿಪ್ರೆಷನ್ ಅಂತ ಆಗುತ್ತೆ. ಅಂದರೆ ಮೊದಲ ಬಾರಿಗೆ ನೋಡಿದಾಗ ಏನಾಗುತ್ತೆ, ನಮ್ಮ ಮೆದುಳಿನಲ್ಲಿ ನರಕೋಶಗಳ ಮಧ್ಯೆ ನಡೆಯುವ ಸಂವಹನ ಇರುತ್ತಲ್ಲ, ಅದು ತುಂಬ ಚೆನ್ನಾಗಾಗುತ್ತೆ. ಏಕೆಂದರೆ ಹೊಸತದು, ಅಲ್ಲಿ ಏನೋ ಒಂದು ಹೊಸತನ ಇದೆ, ಹೊಸ ಮುಖ ಇದೆ, ಹೊಸತನ ಇದೆ, ಹೊಸ ಹೊಸ ಡಾನ್ಸ್ ಸ್ಟೆಪ್ಸು, ಒಂದು ವೈಯಾರನೋ ಬಳಕೋದು ಎಲ್ಲ ಹೊಸ ಹೊಸದು ಅಂದಾಗೇನಾಗುತ್ತೆ, ಆ ನರಕೋಶಗಳ ಮಧ್ಯೆ ನಡೆಯುವ ಸಂವಹನ ತುಂಬ ಚೆನ್ನಾಗಿ ನಡೆಯುತ್ತೆ. ಆದರೆ ಪದೇ ಪದೇ ಅದೇ ಮುಖ, ಅದೇ ಥರದ ಹಾವಭಾವ, ಅದೇ ಥರದ ಡಾನ್ಸ್ ಸ್ಟೆಪ್ಸ್ಗಳು, ಅದೇ ಅರೆಬರೆ ಬಟ್ಟೆಗಳು ಆದಾಗ ಏನಾಗುತ್ತೆ, ಸಿನಾಪ್ಸಿಸ್ ಹ್ಯಾಬಿಚುಯೇಷನ್ ಅಥವಾ ಸಿನಾಪ್ಸಿಸ್ ಡಿಪ್ರೆಷನ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂತಂದರೆ, ಎರಡು ನರಕೋಶಗಳ ಮಧ್ಯೆ ನಡೆಯುವ ಸಂವಹನ ಕಡಿಮೆ ಆಗ್ತಾ ಬರುತ್ತೆ. ಕಾರಣ ಕ್ಯಾಲ್ಶಿಯಂ ಕಡಿಮೆ ಬಿಡುಗಡೆಯಾಗುತ್ತೆ. ಏಕೆಂದರೆ ಮೆದುಳು ಅಯ್ಯೋ ಅದೇ ಅಲ್ವಾ ಅನ್ನೋ ಒಂದು ಥಾಟ್ ಬರುತ್ತೆ. ಆವಾಗ ನರಕೋಶಗಳ ಮಧ್ಯೆ ಕ್ಯಾಲ್ಶಿಯಂ ಬಿಡುಗಡೆಯಾಗೋದು ಕಮ್ಮಿ ಆಗುತ್ತೆ, ನ್ಯೂರೋ ಟ್ರಾನ್ಸ್ಮಿಟರ್ ಬಿಡುಗಡೆಯಾಗೋದು ಕಮ್ಮಿ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಆ ಸ್ಟಿಮ್ಯುಲೇಷನ್ ಏನಿರುತ್ತೆ ನಾವು ನೋಡ್ತಾ ಇರೋದು, ಅದು ಸ್ಟ್ರಾಂಗ್ ಇರೋದಿಲ್ಲ, ಅದು ಏನು ಥ್ರಿಲ್ ಅಥವಾ ಖುಷಿ ಕೊಡೋದಿಲ್ಲ. ಹಾಗಾಗಿ ಅಯ್ಯೋ ಬೋರಿಂಗ್ ಅನ್ನೋ ಥರ ಆಗುತ್ತೆ. ಇಂಥ ಸಂದರ್ಭವನ್ನು ನಾವು ಸಿನಾಪ್ಸಿಸ್ ಹ್ಯಾಬಿಚುಯೇಷನ್ ಅಥವಾ ಸಿನಾಪ್ಸಿಸ್ ಡಿಪ್ರೆಷನ್ ಅಂತ ಕರಿತೀವಿ. ಇದು ಆಹಾರಕ್ಕಾಗ್ಬೋದು, ಉಡುಗೆ ತೊಡುಗೆಗಾಗ್ಬೋದು, ಒಂದೇ ಥರದ ಕೆಲಸಕ್ಕಾಗ್ಬೋದು, ಒಂದೇ ರೀತಿಯ ಜನ, ಒಂದೇ ರೀತಿಯ ಪರಿಸರ, ಒಂದೇ ರೀತಿಯಾದಂಥ ಸಂಗೀತ, ಎಲ್ಲ ಒಂದೇ ಮೊನೋಟೋನಸ್ ಅಂತೀವಲ್ಲ, ಅಂತಹ ಸಂದರ್ಭದಲ್ಲಿ ಸಿನಾಪ್ಸಿಸ್ ಡಿಪ್ರೆಷನ್ ಆಗುತ್ತೆ. ಅದಕ್ಕೋಸ್ಕರನೇ ಹೊಸತನ ಇರಬೇಕು. ಹೊಸತನ ಇದ್ದಾಗ ಮೆದುಳಿನಲ್ಲಿ ಆ ಸಂವಹನ ಅದ್ಭುತವಾಗಿ ನಡೆಯುತ್ತೆ ಅಂತ ಹೇಳ್ತೀವಿ. ಹೊಸತನ, ಎಲ್ಲೋ ಒಂದು ಕ್ರಿಯೇಟಿವಿಟಿ ಇರಬೇಕು, ಒಂದು ಬದಲಾವಣೆ ಇರಬೇಕು. ಈಗ ನೋಡಿ, ಚಲನಚಿತ್ರದಲ್ಲೇ ಒಂದೇ ಒಬ್ಬ ಹೀರೋಯಿನ್ ಅಂತ ಹೇಳ್ತೀವಲ್ಲ, ಅವ್ರನ್ನ ನಾವು ನೋಡಿದಾಗ ಒಂದಷ್ಟು ದಿನ ಆದಮೇಲೆ ನಮಗೆ ಬೇಜಾರಾಗುತ್ತೆ. ಈ ಹೊಸ ಮುಖ ಬೇಕಾಗುತ್ತೆ, ಹೊಸ ಮುಖ ಇದ್ದರೆ ಚೆನ್ನಾಗಿರುತ್ತಲ್ವ ಅಂತೀವಿ. ಅಂದರೆ ಎಲ್ಲದರಲ್ಲೂ ನಮ್ಮ ಮೆದುಳು ಹೊಸತನವನ್ನು ಹುಡುಕಕ್ಕೆ ಆರಂಭ ಆಗುತ್ತೆ. ಇದರ ಜೊತೆಯಲ್ಲಿ ನಮ್ಮ ಡೋಪಮೈನ್ ಡಿಸೆನ್ಸಿಟೈಸೇಷನ್ ಅಂತ ಅಂತೀವಿ. ಇಲ್ಲಿ ಮೊದಲ ಬಾರಿ ನೋಡಿದಾಗ ಚೆನ್ನಾಗಿರುತ್ತೆ, ಆಗ ಒಂದು ರಿವಾರ್ಡಿಂಗ್ ಹಾರ್ಮೋನು ಡೋಪಮೈನ್ ಬಿಡುಗಡೆ ಆಯಿತು. ನಂತರ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅದು ಒಂದಷ್ಟು ದಿನ ನಡೆಯುತ್ತೆ, ತೊಂದರೆ ಇಲ್ಲ. ಆ ನಂತರ ಏನಾಗುತ್ತೆ, ಡಿಸೆನ್ಸಿಟೈಸೇಷನ್ ಆಗುತ್ತೆ. ಅದನ್ನು ನೋಡಿದಾಗ ಡೋಪಮೈನ್ ಬಿಡುಗಡೆಯಾಗಲ್ಲ. ಈಗ ನಮಗೆ ಡೋಪಮೈನ್ ಬಿಡುಗಡೆ ಆಗಬೇಕು ಅಂದರೆ ಇನ್ನೂ ಬೇರೆ ಥರದ್ದು, ಹೊಸ ಥರದ್ದನ್ನು ನಾವು ನೋಡಬೇಕು. ಆವಾಗ ಮಾತ್ರ ನಮಗೆ ಡೋಪಮೈನ್ ಬಿಡುಗಡೆ ಆಗುತ್ತೆ. ಆದರೆ ಇದನ್ನು ಅರಿಯದ, ಸಾಮಾನ್ಯವಾಗಿ ಈ ಥರದ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಈ ಥರದನ್ನು ರೀಲ್ಸ್ ಇದೆಲ್ಲ ಮಾಡುವಂತಹ ಹೆಣ್ಣು ಮಕ್ಕಳಿಗೆ ವೈಜ್ಞಾನಿಕವಾಗಿ ಇದರ ಬಗ್ಗೆ ಒಂದೇ ಒಂದು ಮಾಹಿತಿನೂ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ಜನರ ಮನಸ್ಥಿತಿ, ಅವರ ಮೆದುಳಿನ ಕಾರ್ಯ ಯಾವ ರೀತಿ ನಡೀತಾ ಇದೆ, ಅವರ ಆಲೋಚನೆಗಳು ಏನಿದೆ ಅನ್ನುವುದನ್ನು ಅರಿವಿಗೆ ಬರೋದೇ ಅವರು ಅದೇ ಒಂದು ಮೊನೋಟೋನಸ್, ಅವರು ಏನು ಮಾಡ್ತಿದ್ದಾರೆ ಅದೇ ಮಾಡ್ತಿರ್ತಾರೆ, ಇದೇ ಲೈಫ್ ಲಾಂಗ್ ನಡೆಯುತ್ತೆ ಎನ್ನುವ ಒಂದು ಭ್ರಮೆಯಲ್ಲಿ ಬದುಕ್ತಿರ್ತಾರೆ. ಆದರೆ ಮನುಷ್ಯನ ಮೆದುಳು ಹೊಸತನವನ್ನು ಕೇಳುತ್ತೆ. ಹಾಗಾಗಿ ಆ ಹೊಸತನ, ಈ ಡಿಸೆನ್ಸಿಟೈಸೇಷನ್ ಆಗೋದ್ರಿಂದ ಅದನ್ನು ನೋಡಿದಾಗ ಮೊದಲ ಬಾರಿ ಯಾವ ಥರ ಆಗಿತ್ತು ಆ ಥರದ ಒಂದು ಆಸಕ್ತಿ ಆಗ್ಬೋದು, ಆಶ್ಚರ್ಯಗಳಾಗ್ಬೋದು, ಸಂತೋಷ ಆಗೋದಿಲ್ಲ. ಕಾರಣ ಡೋಪಮೈನ್ ಬಿಡುಗಡೆ ಆಗ್ತಾ ಇಲ್ಲ, ಸ್ವಲ್ಪನೇ ಬಿಡುಗಡೆ ಆಗ್ತಾ ಇದೆ. ಅದು ಸಂತೋಷವನ್ನು ನೀಡಲು ಸಾಧ್ಯ ಆಗದ ಕಾರಣ ಏನಾಗುತ್ತೆ, ಡಿಸೆನ್ಸಿಟೈಸೇಷನ್ ಆಗುತ್ತೆ. ಬಿಡುಗಡೆಯಾಗುವ ಡೋಪಮೈನು ಕಮ್ಮಿ, ರೆಸೆಪ್ಟಾರ್ಗಳು ಡಿಸೆನ್ಸಿಟೈಸ್ ಆಗಿರೋದ್ರಿಂದ ಅದನ್ನು ನೋಡಿದಾಗ ಯಾವುದೇ ರೀತಿ ಒಂದು ಸಂತೋಷ ಆಗಲಿ, ಥ್ರಿಲ್ ಅಂತೀವಲ್ಲ, ಅದು ಏನೂ ದೊರಕದೆ ಅಯ್ಯೋ ಇಷ್ಟೇನಾ, ಬೋರಿಂಗ್, ಅಯ್ಯೋ ಸಾಕಪ್ಪ ಇದು ಅನ್ನುವ ಒಂದು ಮನಸ್ಥಿತಿಗೆ ನಾವು ತಲುಪ್ತೀವಿ. ಪದೇ ಪದೇ ಒಂದೇ ಥರದ ನಾವು ವ್ಯಕ್ತಿಗಳನ್ನು, ಹಾವಭಾವವನ್ನು, ಚಿತ್ರಗಳನ್ನು
ಏನೇ ಆದ್ರೂ ಒಂದೇ ಥರದ್ದನ್ನು ಮೊನಾಟನಸ್ ಆಗಿರೋದನ್ನು ನೋಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಜೀನ್ಸ್ ಲೆವೆಲ್, ಅದರ ಜೀನ್ಗಳ ಎಕ್ಸ್ಪ್ರೆಷನಲ್ಲೂ ಬದಲಾವಣೆಗಳಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಡೆಲ್ಟಾ ಫಾಸ್ ಜೀನ್ ಆಗಿರ್ಬೋದು, ಕ್ರೆಬ್ ಜೀನ್ ಆಗಿರ್ಬೋದು. ಈ ಜೀನ್ಗಳು ಮುಖ್ಯವಾಗಿ ಕೆಲವೊಂದು ಟ್ರಾನ್ಸ್ಕ್ರಿಪ್ಷನ್ ಫ್ಯಾಕ್ಟರ್ಸ್ಗಳನ್ನ ಬಿಡುಗಡೆ ಮಾಡುತ್ತೆ. ಈ ಟ್ರಾನ್ಸ್ಕ್ರಿಪ್ಷನ್ ಫ್ಯಾಕ್ಟರ್ಗಳೇನು ಮಾಡುತ್ತೆ ಅಂತಂದರೆ ಡೋಪಮೈನ್ನ ಹೆಚ್ಚು ಬಿಡುಗಡೆ ಮಾಡಬೇಕು, ಆದರೆ ಇಲ್ಲಿ ಡೋಪಮೈನು ಬಿಡುಗಡೆ ಆಗೋದಿಲ್ಲ. ಈ ಜೀನ್ ಎಕ್ಸ್ಪ್ರೆಷನಲ್ಲೂ ಬದಲಾವಣೆಗಳಾಗಿರೋದ್ರಿಂದ ಡೋಪಮೈನು ಸಹ ಬಿಡುಗಡೆ ಆಗ್ತಾ ಇರಲ್ಲ, ಕಡಿಮೆ ಆಗ್ತಾ ಇರುತ್ತೆ. ಅದನ್ನು ಕಡಿಮೆ ಮಾಡಿಬಿಡುತ್ತಿದ್ದು, ಏಕೆಂದರೆ ಇನಿಬಿಷನ್ ಮಾಡೋದ್ರಿಂದ. ಇದರ ಜೊತೆಯಲ್ಲಿ ಈ ನಮ್ಮ ಅಮೆಗ್ಡೆಲಾ ಹಿಂಭಾಗದ ಮೆದುಳು ಇರುತ್ತಲ್ಲ, ಅದು ಮೊದಲ ಬಾರಿ ಅದನ್ನು ನಾವು ನೋಡಿದಾಗ ಯಾವುದೇ ಒಂದು ಚಿತ್ರ ಆಗ್ಬೋದು, ಯಾರೋ ಒಬ್ಬರದ್ದು ರೀಲ್ಸ್ ಆಗ್ಬೋದು, ಹಾವಭಾವ ಆಗ್ಬೋದು, ಅಥವಾ ಅವರ ಬಟ್ಟೆಗಳಾಗಿರ್ಬೋದು, ಊಟ ಆಗ್ಬೋದು, ಅಥವಾ ಏನೋ ಒಂದು ನಮಗೆ ಅದು ನೋಡಿದಾಗ ಬಹಳ ಅದ್ಭುತ, ಚೆನ್ನಾಗಿದೆ ಅಂತ ಅನ್ನುತ್ತಲ್ಲ, ಅಂಥದ್ದು ಮೊದಲ ಬಾರಿ ನೋಡಿದಾಗ ನಮ್ಮ ಹೈಪೋಥಾಲಮಸ್ಸು ಓವರ್ ಡಾಮಿನೆಂಟು, ಅದು ತುಂಬ ಜಾಸ್ತಿ ಹೈಪರ್ ಆ್ಯಕ್ಟಿವ್ ಆಗಿರುತ್ತೆ. ಏನೋ ಒಂಥರ ಸಂತೋಷ, ಏನೋ ಒಂಥರ ಆಶ್ಚರ್ಯ, ಹೊಸತನ ಎಲ್ಲನೂ ಮಾಡ್ತಾ ಇರುತ್ತೆ. ಗ್ರ್ಯಾಜುವಲಿ ನಂತರದ ದಿನದಲ್ಲಿ ಅದರ ಒಂದು ಹೈಪರ್ ಆ್ಯಕ್ಟಿವ್ ಆಗಿರೋದು ಕಡಿಮೆ ಆಗ್ತಾ ಬರುತ್ತೆ, ಅದರ ಡಾಮಿನೆನ್ಸು ಕಡಿಮೆ ಆಗ್ತಾ ಬರುತ್ತೆ. ಮುಂಭಾಗದ ಮೆದುಳು ಅದು ಕಮ್ಮಿ ಆದರೆ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಅದು ಹೇಳುತ್ತೆ, ಅಯ್ಯೋ ಇದೆಲ್ಲ ವೇಸ್ಟ್ ಆಫ್ ಟೈಮು, ಇದನ್ನೇ ಯಾಕೆ ನೋಡಬೇಕು, ಏನು ಇದರಿಂದ ಪ್ರಯೋಜನ ಇಲ್ಲ ಎನ್ನುವ ಒಂದು ಮನೋಭಾವನೆಯನ್ನು ಅದು ತಂದುಕೊಡೋದ್ರಿಂದ ಏನಾಗುತ್ತೆ, ಅಂತಹದನ್ನು ಆದಷ್ಟು ನಾವು ಇಲ್ಲ ಬೇಡ, ಇದರಿಂದ ಏನು ಪ್ರಯೋಜನ ಇಲ್ಲ, ಇದು ಚೆನ್ನಾಗಿಲ್ಲ, ಇದಕ್ಕಿನ್ನ ಚೆನ್ನಾಗಿ ಸಂತೋಷವನ್ನು ನೀಡೋದು ಇನ್ಯಾವುದಾದ್ರು ಇದ್ದರೆ ನೋಡೋಣ ಅಂತೇಳಿ ಏನು ಮಾಡ್ತಾರೆ, ಬೇರೆಯದಕ್ಕೆ ಮುಖ ಮಾಡುವಂತಹದ್ದನ್ನು ನಾವು ನೋಡ್ತಾ ಬರ್ತೀವಿ. ಹಾಗಾಗಿ ಇಲ್ಲಿ ಬಹಳಷ್ಟು ಈ ಡೋಪಮೈನ್ ರಿಲೀಸ್ ಮಾಡುವ ಜೀನ್ಸ್ಗಳು ಇನ್ಯಾಕ್ಟಿವೇಟ್ ಆಗೋದೇ ಆಗಲಿ, ಆಮೇಲೆ ನಮ್ಮ ಹಿಂಭಾಗದ ಮೆದುಳು ಇಂಥ ಭಾವನೆಗಳನ್ನು ಸೃಷ್ಟಿ ಮಾಡುವುದು, ಹಿಂಭಾಗದ ಮೆದುಳು ಅದರದ ಆ್ಯಕ್ಟಿವೇಶನ್ನು ಕಡಿಮೆ ಆಗುವಂಥದ್ದು, ಈ ಥರದ್ದು ಓವರಾಲ್ ಎಲ್ಲ ನಡೆದಾಗ ಏನಾಗುತ್ತೆ ಅಂದರೆ ನಮಗೆ ಅದನ್ನೇ ನೋಡಿದಾಗ ಡಿಸೆನ್ಸಿಟೈಸೇಷನ್ ಹೆಚ್ಚಾಗಿ ಅಂತಹ ಕಂಟೆಂಟ್ಗಳನ್ನು ಅದು ಇಷ್ಟಪಡದೆ ಅದನ್ನು ಅವಾಯ್ಡ್ ಮಾಡ್ಬೋದು, ಇಲ್ಲ ಇದು ಬೇಡ ಅನ್ನುವ ಒಂದು ಮನಸ್ಥಿತಿಗೆ ನಾವು ತಲುಪ್ತೀವಿ. ಹಾಗಾಗಿ ಆಹಾರ ಆಗ್ಬೋದು, ನಮ್ಮ ನೋಟ ಆಗ್ಬೋದು, ನಾವು ಧರಿಸುವ ಬಟ್ಟೆ ಆಗ್ಬೋದು, ನಾವು ಮಾಡುವ ಕೆಲಸ ಆಗ್ಬೋದು, ಎಲ್ಲದರಲ್ಲೂ ಒಂದು ಹೊಸತನವನ್ನು ನಾವು ನೋಡಬೇಕು. ಮತ್ತು ಮನುಷ್ಯನ ಒಂದು ನೇಚರ್ ಏನು ಅಂತಂದರೆ ಹೊಸತನಕ್ಕೆ ಹಾತೊರೆಯುವುದು. ಹೊಸದೇನಾದ್ರು ಇದೆಯಾ, ಆ ಹೊಸತನಕ್ಕೋಸ್ಕರನೇ ಮಾನವನ ಒಂದು ವಿಕಾಸದಲ್ಲಿ ಮನುಷ್ಯ ಮೊದಲು ಅವನು ಕಾಡಿನಲ್ಲಿ ಬೇಟೆಯಾಡ್ತಾ ಇದ್ದ, ಹಸಿ ಮಾಂಸವನ್ನು ತಿಂತಿದ್ದ, ಅವನಿಗೆ ಅದು ಇಷ್ಟ ಆಗಲಿಲ್ಲ. ಒಂದು ಸ್ವಲ್ಪ ದಿನ ಆದಮೇಲೆ ಅಯ್ಯೋ ಇದು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ನಂತರ ಏನು ಮಾಡ್ದ, ಆಕಸ್ಮಿಕವಾಗಿ ಬೆಂಕಿನ ಕಂಡಿಡ್ದಿದ್ದ, ಆಕಸ್ಮಿಕವಾಗಿ ಹಸಿ ಮಾಂಸ ಬೆಂಕಿಯಲ್ಲಿ ಬಿದ್ದು ಸುಟ್ಟೋಯ್ತು. ಅದನ್ನು ತಿಂದಾಗ ಅವನಿಗನ್ನಿಸ್ತು ಇದು ಚೆನ್ನಾಗಿದೆ, ಏನೋ ಒಂದು ಹೊಸತನ ಇದೆ, ಇದು ಚೆನ್ನಾಗಿದೆ ಅಂತ. ಒಂದಷ್ಟು ದಿನ ಕಳೀತು. ನಂತರ ಈ ಬೇಯಿಸಿದ ಮಾಂಸವು ರುಚಿಕರ ಅಲ್ಲ ಅನ್ನುವ ಒಂದು ಮನೋಸ್ಥಿತಿಗೆ ಬಂದ. ಏಕೆಂದರೆ ಎಲ್ಲ ಡಿಸೆನ್ಸಿಟೈಸ್ ಆಗ್ತಾ ಇರುತ್ತೆ, ಹೊಸದರಲ್ಲಿ ಚೆಂದ ಅನಿಸುತ್ತೆ, ನಂತರ ಡಿಸೆನ್ಸಿಟೈಸ್ ಆಗುತ್ತೆ. ಅವಾಗ ಏನು ಮಾಡ್ದ, ಇದನ್ನು ರುಚಿ ಮಾಡೋದಕ್ಕೋಸ್ಕರ ಅವನು ಕೆಲವೊಂದು ಮಸಾಲೆಗಳನ್ನು ಹಾಕೊಂಡ. ಅದರಲ್ಲಿ ಮೆಣಸಿನಕಾಯಿ ಆಗ್ಬೋದು, ಏನೋ ಒಂದು ಕೆಲವೊಂದು ಸ್ಪೈಸು ಆ ಸಂದರ್ಭದಲ್ಲಿ ಅಲ್ಲಿ ಲಭ್ಯವಿದ್ದಂಥ ಸ್ಪೈಸ್ಗಳು. ಸೊ ಅವಾಗೇನಾಯಿತು, ಅದು ಸ್ವಲ್ಪ ರುಚಿಯನ್ನು ಕೊಡೋಕ್ಕೆ ಆರಂಭ ಆಯಿತು. ಇನ್ನೊಂದಷ್ಟು ದಿನ ಕಳೆದ ನಂತರ ಅದರಲ್ಲೂ ರುಚಿ ಇರಲಿಲ್ಲ. ನಂತರ ಎಣ್ಣೆ ಕಂಡಿಡ್ದಿದ್ದ, ಎಣ್ಣೆಯಲ್ಲಿ ಅದನ್ನು ಕರೆದು ತಿನ್ನುವುದನ್ನು ಅಭ್ಯಾಸ ಮಾಡ್ದ, ಅದಿನ್ನೂ ರುಚಿ ಆಯಿತು. ಆ ನಂತರ ಪಾಕಶಾಸ್ತ್ರ ಬಂತು. ಅಂದರೆ ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ಒಂದು ಪದಾರ್ಥಗಳನ್ನು ಹಾಕಿ ಆ ಆಹಾರವನ್ನು ತಯಾರಿಸೋದು. ಅಂದರೆ ಮಾನವನ ವಿಕಾಸವನ್ನೇ ನಾವು ನೋಡೋದಾದರೆ ಕೆಲವು ದಿನದ ಬಳಿಕ ಯಾವುದೇ ನಾವು ಮಾಡುವ ಕೆಲಸ ಆಗ್ಬೋದು, ಅದರಲ್ಲಿ ಹೊಸತನವನ್ನು ನಾವು ಹುಡುಕಬೇಕಾಗುತ್ತೆ. ಹಳೆಯದು ನಿಂತ ನೀರಾಗುತ್ತೆ. ಹಾಗಾಗಿ ಹರಿಯುವ ನೀರಿನಂತೆ ಹೊಸದನ್ನು ಸೇರ್ಪಡೆ ಮಾಡಿಕೊಂಡು ಬಂದಾಗೇನಾಗುತ್ತೆ, ಅದು ಒಂದು ಅದ್ಭುತವಾಗಿರುತ್ತೆ. ನಾವು ಎಲ್ಲರನ್ನು ಹಿಡಿದಿಟ್ಟುಕೊಳ್ಳಲು ಅದು ಸಹಾಯಕವಾಗುತ್ತೆ. ಹಾಗಾಗಿ ಇತ್ತೀಚಿನ ದಿನದಲ್ಲಿ ಈ ಥರದ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಕೆಟ್ಟ ಬಟ್ಟೆಗಳನ್ನು ಹಾಕಿಕೊಂಡು ಜನರನ್ನು ಆಕರ್ಷಣೆ ಮಾಡಿ ಎಲ್ಲ ಜೀವನ ಪೂರ್ತಿ ನಾನು ಇದೇ ಥರ ನನ್ನ ಒಂದು ಪ್ರೊಫೆಷನ್ ಇರುತ್ತೆ, ನಾನು ಈ ಥರನೇ ಹಣ ಸಂಪಾದನೆ ಮಾಡ್ತೀನಿ ಅಂತ ಅಂದುಕೊಂಡಿದ್ದಂತಹ ಯುವ ಜನತೆಗೆ ಕಿವಿ ಮಾತು, ಮನುಷ್ಯನ ಮೆದುಳು ಹೊಸತನವನ್ನು ಬಯಸುತ್ತೆ. ಈ ಥರದ್ದು ಬಹಳಷ್ಟು ದಿನ ನಡೆಯೋದಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ನಾವು ವೆಂಚರ್ ಮಾಡ್ತಾ ಬರಬೇಕು. ಆವಾಗ ಮಾತ್ರ ನಮ್ಮ ಮೆದುಳು ಹೊಸತನಕ್ಕೆ ಅದನ್ನು ಅನುಭವಿಸುತ್ತೆ, ಸಂತೋಷಪಡುತ್ತೆ. ಮೆದುಳಿಗೆ ಆಶ್ಚರ್ಯಗಳು, ಚಕಿತಗಳು ಇವೆಲ್ಲ ಇದ್ದಾಗ ಮಾತ್ರ ಮೆದುಳು ಸಂತೋಷ ಪಡುವುದು. ಹಾಗಾಗಿ ಬದುಕಿನಲ್ಲಿ ಹೊಸತನ ಇರಲಿ,
ಪ್ರಕೃತಿಯೇ ಪ್ರತಿ ವರ್ಷ ತನ್ನ ಎಲ್ಲ ಎಲೆಗಳನ್ನು ಕಳೆದುಕೊಂಡು ಹೊಸ ಚಿಗುರಿನಿಂದ ನಳಿಸುತ್ತೆ. ಹಾಗಾಗಿ ನಾವು ನಿಂತ ನೀರಾಗದೆ ಜ್ಞಾನಾರ್ಜನೆಯಲ್ಲಿ ತೊಡಗಬೇಕು. ಇದೆಲ್ಲದಕ್ಕಿಂತ ಮುಖ್ಯವಾದದ್ದು ಜ್ಞಾನಾರ್ಜನೆಯಿಂದ ಹೊಸದು ಕಲಿತಾಗ ನಮ್ಮಲ್ಲಿ ಪಕ್ವತೆ ಬರುತ್ತೆ. ಒಂದು ಪರಿಪೂರ್ಣ ವ್ಯಕ್ತಿಯಾಗಿ ಸಮಾಜಕ್ಕೆ ನಾವು ಒಂದು ಆಸ್ತಿ ಆಗ್ತೀವಿ. ಆ ಆಸ್ತಿಯ ಥರ ಮಕ್ಕಳನ್ನು ಮಾಡುವುದು ತಂದೆ ತಾಯಿಗಳ ಒಂದು ಕರ್ತವ್ಯನೂ ಸಹ ಹೌದು. ಹಾಗಾಗಿ ಇದು ಒಂದು ಎಚ್ಚರಿಕೆಯ ಪಾಠ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ. ಇದನ್ನು ಅರಿತರೆ ಖಂಡಿತವಾಗ್ಲೂ ಬದುಕು ಹಸನಾಗಿರುತ್ತೆ. ನಮಸ್ಕಾರ.